ಇಂದಿನ ಈ ಬಲಿ ಪೂಜೆಯನ್ನ ಆಹನ್ ಈತನ ಹುಟ್ಟುಹಬ್ಬಕ್ಕಾಗಿ ಅರುಳಪ್ಪ ಮತ್ತು ಲಿಲ್ಲಿ ಕುಟುಂಬದವರಿಗೆ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ದಯಾಮಯ ದೇವರು ಇವರಿಗೆ ವಿಶೇಷವಾದಂತಹ ಆರೋಗ್ಯವನ್ನು ದಯಪಾಲಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಹಾಗೆಯೇ ಅಂತಪ್ಪ ಇವರ ವಿಶೇಷವಾದಂತಹ ವರದಾನವನ್ನ ಕೋರುತ್ತಾ ಇದಿರುವ ಬಲಿ ಪೂಜೆಯನ್ನ ಅದೇ ಕುಟುಂಬ ಅರ್ಪಿಸುತ್ತಿದೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಒಳಗಿನ ಸಹೋದರ ಮತ್ತು ಸಹೋದರಿಯರ ಪ್ರೀತಿಯ ಮಾತಾಡಿ ನಾವೆಲ್ಲರೂ ಕೂಡ ದೇವರ ಸ್ಪರ್ಶಕ್ಕಾಗಿ ಹಾತೊರೆಯುವುದು. ದೇವರು ನನ್ನನ್ನು ಸ್ಪರ್ಶಿಸಬೇಕು, ನನ್ನ ಅಂತರಾಳವನ್ನು ಶುದ್ಧೀಕರಿಸಬೇಕು, ನನ್ನ ದೈಹಿಕ ಎಲ್ಲ ನೋವುಗಳನ್ನ ಹೋಗಲಾಡಿಸಬೇಕು, ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಹೊಸ ತಿರುವನ್ನ ನೀಡಬೇಕು ಎಂದು ಅಪೇಕ್ಷಿಸುವಂತವರು ನಾವು. ಆದುದರಿಂದಲೇ ನಾವು ಪ್ರಾರ್ಥಿಸುತ್ತೇವೆ, ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೇವೆ. ಅವುಗಳ ಮುಖಾಂತರ ನಾವು ದೇವರ ಸ್ಪರ್ಶವನ್ನ ಬಯಸುತ್ತೇವೆ. ಅಂದರೆ ಪ್ರತಿಯೊಬ್ಬರಿಗೂ ಈ ದೈವ ಸ್ಪರ್ಶ ಪ್ರಮುಖವಾದದ್ದು. ಆ ದೈವ ಸ್ಪರ್ಶ ನಮಗೆ ದೊರೆತಾಗ ನಾವು ಬದಲಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತೇವೆ. ಆ ದೈವ ಸ್ಪರ್ಶ ದೈವ ವಾಕ್ಯದ ಮುಖಾಂತರ ಬರಬಹುದು. ಆ ದೈವ ಸ್ಪರ್ಶ ಇತರರಿಂದ ಬರಬಹುದು. ಆ ದೈವ ಸ್ಪರ್ಶ ನಾವು ಆಚರಿಸುವಂತಹ ದಿವ್ಯ ಬಲಿ ಪೂಜೆಯಲ್ಲಿ ಬರಬಹುದು ಎಂಬಂತಹ ಅಪೇಕ್ಷೆ, ವಿಶ್ವಾಸ ನಮ್ಮದಾಗಿದೆ. ಅದೇ ವಿಶ್ವಾಸದಿಂದ ಇಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಒಟ್ಟಾಗಿ ಸೇರಿ ಭಾಗವಹಿಸುತ್ತಾ ಪ್ರಾರ್ಥಿಸೋಣ. ಆ ಸ್ಪರ್ಶ ನಮಗೂ ಕೂಡ ಆಗಲಿ ಎಂಬಂತಹ ವಿಶ್ವಾಸದಿಂದ ನಾವು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆ ಭಗವಂತನ ಸ್ಪರ್ಶಕ್ಕಾಗಿ ನಾವೆಲ್ಲರೂ ಹಾತೊರೆಯೋಣ. ಸಾಕಷ್ಟು ಸಮಯ ದೈವ ಸ್ಪರ್ಶವನ್ನ ನಾವು ಅಪೇಕ್ಷಿಸದೆ ಕೇವಲ ನಾವು ಪ್ರಾಪಂಚಿಕ ಜೀವನದಲ್ಲಿ ಮುಳುಗಿ ಹೋಗಿದ್ದೇವೆ. ಆ ಎಲ್ಲ ಕ್ಷಣಗಳನ್ನ ದೇವರ ಮುಂದೆ ಸಮರ್ಪಿಸುತ್ತಾ ದಯಾಮಯ ದೇವರ ಕ್ಷಮಾಪಣೆಯನ್ನ ದೀನತೆಯಿಂದ ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ
ಸುಮನುಜಗೆ ದೇವರೇ ಪರಲೋಕರಾಜರೇ ಸರ್ವಶಕ್ತ ಪಿತನೇ ನಾವು ನಿಮ್ಮನ್ನು ಹೊಗಳುವೆವು ಸ್ತುತಿಸುವೆವು ಮಹಿಮೆ ಪಡಿಸುವೆವು ನಿಮ್ಮಯ ಉನ್ನತ ಮಹಿಮೆಗಾಗಿ ವಂದಿಸಿ ನಮಿಸುವೆವು ಮಹಿಮೆ ಮಹಿಮೆ ಸಲ್ಲಲಿ ಮಹಿಮೆ ಮಹಿಮೆಯು ಸಲ್ಲಲಿ ಮೌನದಗೆ ಶಾಂತಿ ಶಾಂತಿ ಲಭಿಸಲಿ ಶಾಂತಿ ಶಾಂತಿಯು ಲಭಿಸಲಿ ಸುಮನುಜಗೆ ಕುಮಾರನಾಗಿ ಜನಿಸಿದ ಕರ್ತರೇ ಯೇಸು ಕ್ರಿಸ್ತರ ರಕ್ಷಕರೇ ಪಿತನ ಕುಮಾರರೇ ದೇವರ ಕುರಿ ಮಾಡಿ ನಮಗೆ ದಯೆ ತೋರಿ ಲೋಕದ ಪಾಪವ ನೀಗಿಪರೆ ಪ್ರಾರ್ಥನೆ ಆಲಿಸಿರಿ ಮಹಿಮೆ ಮಹಿಮೆ ಸಲ್ಲಲಿ ಮಹಿಮೆ ಮಹಿಮೆಯು ಸಲ್ಲಲಿ ಮೌನದಗೆ ಶಾಂತಿ ಶಾಂತಿ ಲಭಿಸಲಿ ಶಾಂತಿ ಶಾಂತಿಯು ಲಭಿಸಲಿ ಸುಮನುಜಗೆ ನೀವೊಬ್ಬರೇ ನಮ್ಮ ಪರಿಶುದ್ಧ ದೇವರು ನೀವೊಬ್ಬರೇ ನಮ್ಮ ಕರ್ತರು ನೀವೊಬ್ಬರೇ ಮೌನದರು ಯೇಸು ಕ್ರಿಸ್ತರೇ ಆತ್ಮದ ಜೊತೆಯಲ್ಲಿ ಬಾಳುವ ದೇವ ಮಹಿಮೆಯಲ್ಲಿರುವವರೇ ಮಹಿಮೆ ಮಹಿಮೆ ಸಲ್ಲಲಿ ಮಹಿಮೆ ಮಹಿಮೆಯು ಸಲ್ಲಲಿ ಮೌನದಗೆ ಶಾಂತಿ ಶಾಂತಿ ಲಭಿಸಲಿ ಶಾಂತಿ ಶಾಂತಿಯು ಲಭಿಸಲಿ ಸುಮನುಜಗೆ ಪ್ರಾರ್ಥಿಸೋಣ. ದೇವರೇ ನಿಮ್ಮ ಕೃಪಾವರ ದತ್ತು ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಹಾರಿಸಿದ್ದೀರಿ. ಅಬದ್ಧ ಬೋಧನೆಗಳ ಅಂಧಕಾರದಲ್ಲಿ ಆವೃತರಾಗಿದೆ ಸದಾ ಸತ್ಯದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ. ಏಕೆಂದರೆ ದೇವರು ಉಂಟು ಮಾಡಿದ ಮರಣವನ್ನು ಆತ ನೋಡಿ ಹಿಗ್ಗುವನಲ್ಲ ಜೀವಿಗಳ ಸಾವನ್ನು. ಅಸ್ತಿತ್ವದಲ್ಲಿರಲೆಂದೇ ದೇವ ಸೃಷ್ಟಿಸಿದನು ಸಮಸ್ತವನ್ನು. ಸೃಷ್ಟಿಗಳಲ್ಲಿದೆ ಆರೋಗ್ಯ, ಅವುಗಳಲ್ಲಿಲ್ಲ ಮಾರಕ ವಿಷವು. ಅದು ಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರವು. ಅಂತ್ಯ ಎಂಬುದಿಲ್ಲ ನ್ಯಾಯ ನೀತಿಗೆ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ. ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕನುಗುಣವಾಗಿ. ಸೈತಾನನ ಮಸ್ತರದಿಂದಲೇ ಮರಣ ಪ್ರವೇಶಿಸಿದ್ದು ಲೋಕವನ್ನು.
ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ವಂದನೆ ದೇವಾ, 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 ವಂದನೆ ದೇವಾ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಧರಿಸಿದೆ. ಶತ್ರುಗಳನ್ನೆಲ್ಲ ಕುರಿತು ಈಗದಂತೆ ಮಾಡಿದೆ. ಪಾತಾಳದಿಂದ ಎನ್ನ ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವಾ, ಸಮಾಧಿ ಸೆರೆಗೋಡದೆ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಬರಲು, ನಲಿವು ಉಳಿಯುವುದು ಹಗಲು ಹರಿಯಲು. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಪ್ರಭು ಆಲಿಸು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನ ಪ್ರಾರ್ಥಿಸಿದಾಗ. ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ಹೇ ಪ್ರಭು, ಎನ್ನ ದೇವ, ನಿನಗೆ ನಾನಂತ ಧನ್ಯ ವಂದನೆ. ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ, ವಂದನೆ ದೇವಾ. ಎರಡನೆಯ ವಾಚನ. ಸಂತ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಎಲ್ಲ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿದ್ದೀರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ನಿಮ್ಮ ಕೊಡುಗೆಯಿಂದ ಇತರರ ಕಷ್ಟ ಪರಿಹಾರವಾಗಬೇಕು. ಆದ್ದರಿಂದ ನಿಮಗೆ ನಷ್ಟ ಉಂಟಾಗಬೇಕು ಎಂದು ಸಮಾನತೆ ಇರಬೇಕು. ಈ ಕಾಲದಲ್ಲಿ ನಿಮಗೆ ಸಮೃದ್ಧಿಯಾಗಿರುವುದರಿಂದ ಅವರ ಕೊರತೆಯನ್ನು ನೀವು ನೀಗಿಸಬೇಕು. ಮುಂದಕ್ಕೆ ಅವರು ಸಮೃದ್ಧಿಯಿಂದಿರುವಾಗ ನಿಮ್ಮ ಕೊರತೆಯನ್ನು ಅವರು ನೀಗಿಸುವರು. ಹೀಗೆ ನಿಮ್ಮಲ್ಲಿ ಸಮಾನತೆ ಉಂಟಾಗುವುದು. ಅತಿಯಾಗಿ ಶೇಖರಿಸಿದವನಿಗೆ ಅಧಿಕಾರವಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಿ
ಯಾಗಲಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಪ್ರಭುವಿನ ವಾಕ್ಯ. ದೇವರೇ ಕೃತಜ್ಞತೆ ಸಲ್ಲಲಿ. ನಾನಾದರೂ ಪ್ರೀತಿಯಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಆಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಗೀರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದ ಕೆಳಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲಿ ಹೊರಟಿತು. 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದರು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದರು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದರು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರ ಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುಟ್ಟಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದರು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಸ್ವಾಮಿಯನ್ನು ಮಾತನಾಡುತ್ತಾ ಇರುವಾಗಲೇ ಯಾಗೀರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದರು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಗೀರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಮತ್ತು ಅವನ ಸಹೋದರ ಯೋಹಾನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಗೀರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಗೆ ಹೋಗಿ
ಏತಕ್ಕೆ ಇಷ್ಟೆಲ್ಲ ಗಲಭೆ ಹೋರಾಟ? ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆಯ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತಾ ಕುಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಈ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಮತ್ತು ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಪ್ರಪಂಚದಲ್ಲಿ ಕಷ್ಟಗಳು ಯಾಕೆ? ಪ್ರಪಂಚದಲ್ಲಿ ಮುಗ್ಧ ಮಕ್ಕಳು ಸಾವನ್ನಪ್ಪುವುದಾಗಿದೆ. ಪ್ರಪಂಚದಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳು ತಮ್ಮ ಜೀವನದ ಮೊದಲ ಹೆಜ್ಜೆಗಳಲ್ಲೇ ಸಾವನ್ನಪ್ಪುವುದಾಗಿದೆ. ಇಷ್ಟೆಲ್ಲ ಪ್ರಪಂಚದಲ್ಲಿ ಕೊರೋನಾ ವೈರಸ್ನಿಂದ ಆಗುತ್ತಿರುವಂತಹ ಅವಾಂತರಗಳಿಂದ ಸಾಕಷ್ಟು ಜನರು ಸಾವು ನೋವುಗಳನ್ನು ಅನುಭವಿಸುತ್ತಿರುವಾಗ ಕೇಳುವಂತಹ ಒಂದು ಪ್ರಶ್ನೆ: ದೇವರು ಯಾಕೆ ಸುಮ್ಮನಿದ್ದಾರೆ? ದೇವರು ಯಾಕೆ ಏನನ್ನು ಮಾಡುತ್ತಿಲ್ಲ ಎಂಬಂತಹ ಪ್ರಶ್ನೆಗಳನ್ನ ಸಾಕಷ್ಟು ಜನರು ಕೇಳುತ್ತಿದ್ದಾರೆ. ಇದು ಇಂದು ಮಾತ್ರವಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಪ್ರಶ್ನೆಗಳನ್ನ ಸಾಕಷ್ಟು ಜನರು ಕೇಳುತ್ತಾ ಬರ್ತಾರೆ. ಅದಕ್ಕೆ ಒಂದು ಉದಾಹರಣೆ, ಮೋಲ್ಟ್ಮ್ಯಾನ್ ಎಂಬಂತಹ ಒಬ್ಬ ದೈವಶಾಸ್ತ್ರಜ್ಞರು ಈ ವಿಷಯವಾಗಿ ಚರ್ಚಿಸುತ್ತಾ, ದೇವರು ಬದಲಾಗುತ್ತಾರ ಅಥವಾ ದೇವರು ನೋವನ್ನ ಅನುಭವಿಸುತ್ತಾರ ಎಂಬಂತಹ ವಿಷಯವನ್ನ ಅವರು ಪ್ರಸ್ತಾಪಿಸುತ್ತಾ ನಮಗೆ ಒಂದು ಉದಾಹರಣೆಯನ್ನು ನೀಡ್ತಾರೆ. ಆ ಉದಾಹರಣೆ ಇಷ್ಟೇ: ಒಬ್ಬ ತನ್ನ ಮನೆಗೆ ಬೆಂಕಿ ಬಿದ್ದಿದೆ. ಆಕಸ್ಮಿಕವಾಗಿ ಬೆಂಕಿ ಬಿದ್ದಂತಹ ಸಮಯದಲ್ಲಿ ಆತ ತನ್ನ ಜೀವನ ಉಳಿಸಿಕೊಳ್ಳಲು ಹೊರಗಡೆ ಓಡಿ ಬರ್ತಾನೆ. ಓಡಿ ಬಂದು ನಿಂತು ನೋಡ್ತಾನೆ, ಆತನ ಮನೆ ಸಂಪೂರ್ಣವಾಗಿ ಬೆಂಕಿಯಿಂದ ಆವರಿಸಿದೆ. ಆತನ ಮಗು ಒಳಗಡೆ ಇದೆ. ಈ ಸಮಯದಲ್ಲಿ ನೆರೆಯವರು ಬಂದು ಆತನಿಗೆ ಹೇಳ್ತಾರೆ, ಅಯ್ಯೋ, ಹೀಗಾಗಬಾರ್ದಿತ್ತು, ಇಂತಹ ಕಷ್ಟ, ನಾನು ನಿಮ್ ಜೊತೆಯಲ್ಲಿದ್ದೇನೆ ಅಂತ ಹೇಳಿ ಮಾತುಗಳನ್ನ ಹೇಳ್ತಾರೆ. ಆದರೆ ಈ ಬೆಂಕಿಯನ್ನ ಯಾವತ್ತವನ್ನ ಗಮನಿಸಿದಂತ ಅಗ್ನಿಶಾಮಕ ದಳದವರು ಅಲ್ಲಿಗೆ ಬಂದು ಮನೆಯ ಒಳಗಡೆ ನುಗ್ಗಿ ಅಲ್ಲಿ ಮಗುವಿದ್ದಂತಹ ಮಗುವನ್ನ ರಕ್ಷಿಸಿ ಹೊರಗಡೆ ತಂತಾರೆ. ಇಲ್ಲಿ ಯಾರು ಮುಖ್ಯ? ನೆರೆಯವರು ಬಂದು ತನಗೆ ಸಾಂತ್ವನ ಹೇಳಿದ್ದು ಮುಖ್ಯವಾ? ನಿನ್ನ ಕಷ್ಟದಲ್ಲಿ ನಾನಿದ್ದೇನೆ ಎಂದು ಹೇಳಿದ್ದು ಮುಖ್ಯವಾ? ಅಥವಾ ಆ ಕ್ಷಣದಲ್ಲಿ ಅದನ್ನ ಕಾಪಾಡಲು ಧುಮುಕಿದವನು ಮುಖ್ಯವಾ ಎಂಬಂತಹ ಪ್ರಶ್ನೆ. ಇದನ್ನು ಆತ ಬಳಸಿಕೊಂಡು ನಮಗೆಲ್ಲರಿಗೂ ಕೂಡ ಉತ್ತರವನ್ನ ನೀಡ್ತಾರೆ. ಅಂದ್ರೆ ದೇವರು ಲೋಕದಲ್ಲಿ ಕಷ್ಟವಾಗುವಾಗ, ನೋವಾಗುವಾಗ, ವ್ಯಾಧಿಯಿಂದ ಬಳಲುತ್ತಿರುವಾಗ, ಸಾಕಷ್ಟು ಜನರು ಸಾಯುವಾಗ ದೇವರು ಇಲ್ಲವಾ ಎಂಬಂತಹ ಪ್ರಶ್ನೆಗೆ ಆತ ನುಡಿತಾನೆ, ದೇವರು ನಮ್ಮೊಡನೆ ಅದೇ ನೋವನ್ನ, ಅದೇ ಸಾವನ್ನ ಅನುಭವಿಸುತ್ತಾರೆ. ಅವರು ನಮ್ಮಲ್ಲಿ ಒಂದಾಗ್ತಾರೆ. ಹೇಗೆ ಈ ಅಗ್ನಿಶಾಮಕದವರು ಇಲ್ಲಿ ಬಂದು ರಕ್ಷಣೆಯನ್ನ ನೀಡಿದ ರೀತಿಯಲ್ಲಿ ದೇವರು ಆ ಕಷ್ಟವನ್ನು ಅನುಭವಿಸ್ತಾರೆ, ಆ ನೋವನ್ನು ಅನುಭವಿಸ್ತಾ ಇದ್ದಾರೆ, ಆ ಸಾವನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿ ದೇವರು ಇದ್ದಾರೆ, ಸದಾಕಾಲವೂ ಇದ್ದಾರೆ. ಅಂದರೆ ನಮ್ಮ ಈ ತೊಡರಾಟದ ಜೀವನದಲ್ಲಿ ಯೇಸು ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತಾರೆ ಎಂಬುದನ್ನು ಇಂದು ವಿಶೇಷವಾಗಿ ಶುಭ ಸಂದೇಶದ ವಾಚನಗಳಿಂದ ನಾವು ನೋಡಬಹುದು. ಕಾರಣ ಇಲ್ಲಿ 2 ಉದಾಹರಣೆಗಳನ್ನ ಇಲ್ಲಿ ನಮಗೆ ಸ್ವಲ್ಪ ಮಾತು ನೀಡುತ್ತಾರೆ.
ಒಂದು ಉದಾಹರಣೆ, ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದಂತ ಆಕೆ ಗುಣಮುಖಳಾಗಿದ್ದು, ಎರಡನೇದಾಗಿ ಆ ಪುಟ್ಟ ಬಾಲಕಿಯನ್ನು ಯೇಸು ಸ್ವಾಮಿ ಗುಣಪಡಿಸಿದ್ದು. ಒಂದು, ಇಲ್ಲಿ ಮನುಷ್ಯರಾದಂತವರು ಯೇಸುವನ್ನು ನಾವು ಮುಟ್ಟಲು ಅಥವಾ ಸ್ಪರ್ಶಿಸಲು ಪ್ರಯತ್ನಿಸಬೇಕು. ಎರಡನೇದಾಗಿ ಯೇಸು ಸ್ವಾಮಿ ನಮ್ಮನ್ನ ಸ್ಪರ್ಶಿಸಬೇಕು. ನನ್ನ ಪ್ರಯತ್ನ, ಯೇಸು ತಾನಾಗಿಯೇ ನಮ್ಮ ವಿಶ್ವಾಸವನ್ನು ನೋಡಿ ಆತ ನಮ್ಮನ್ನು ಸ್ಪರ್ಶಿಸುವಂಥದ್ದು. ಇವೆರಡು ಪ್ರಮುಖವಾದಂಥದ್ದು. ನನ್ನ ಜೀವನದಲ್ಲಿ ಆ ಯೇಸುವನ್ನ ಸ್ಪರ್ಶಿಸಲು ಪ್ರಯತ್ನಿಸುತ್ತಿದ್ದೇನೆ. ನನ್ನ ಜೀವನದಲ್ಲಿ ಯೇಸುವನ್ನು ನಾನು ಮುಟ್ಟಬೇಕು, ಆ ವಿಶ್ವಾಸದಿಂದ ಮುಟ್ಟಬೇಕು. ಯೇಸು ಸ್ವಾಮಿಯ ವಾಕ್ಯವನ್ನ ನಾನು ಆಲಿಸಿ ವಿಶ್ವಾಸದಿಂದ ಆಲಿಸಬೇಕು ಎಂಬಂತ ಮನಸ್ಸು ನನ್ನಲ್ಲಾಗ್ತಿದೆಯಾ? ಹಾಗಾದರೆ ಖಂಡಿತವಾಗಿಯೂ ಯೇಸು ಯಾವುದೇ ಕಷ್ಟವಾದರೂ ಯಾವುದೇ ನೋವಾದರೂ ಯೇಸು ನಮ್ಮನ್ನು ಸ್ಪರ್ಶಿಸುತ್ತಾರೆ, ನಮ್ಮನ್ನು ಗುಣಪಡಿಸುವವರಾಗಿದ್ದಾರೆ. ಆದ್ದರಿಂದ ಆ ವಿಶ್ವಾಸ ನಮ್ಮಲ್ಲಿ ಗಾಢವಾಗಿರಲಿ ಎಂದು ಈ ದಿನ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನ ಪ್ರಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಪುತ್ರನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಿಗೆ ಜನಿಸಿದರು. ಪೊಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಗೆ ಅಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೌಖ್ಯದಾಯಕ ಪ್ರಭು ಈ ದೇವರಲ್ಲಿ ನಮ್ಮ ವಿಶ್ವಾಸವನ್ನು ಇರಿಸಿ ನಮ್ಮನ್ನು ಕಾಡುತ್ತಿರುವ ರೋಗಗಳಿಂದ, ಈ ಕಷ್ಟದ ದಿನಗಳಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಲು ಬೇಕಾದ ಅವರ ಪ್ರಸಾದಗಳಿಗಾಗಿ ನಾವೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮೆಲ್ಲರ ಉತ್ತರ: ಓ ದೇವನೇ ಕರುಣಾಮಯನೇ, ನೀ ಆಲಿಸು ಈ ಮೊರೆಯ. ಓ ದೇವನೇ ಕರುಣಾಮಯನೇ, ನೀ ಆಲಿಸು ಈ ಮೊರೆಯ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿ, ನಮ್ಮ ಮಹಾಧರ್ಮದರ್ಶರಿಗಾಗಿ, ಎಲ್ಲ ಧರ್ಮದರ್ಶಿಗಳಿಗಾಗಿ, ಧರ್ಮಗುರುಗಳಿಗಾಗಿ, ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರಿಂದ ಹೇರವಾದ ಪ್ರತಿಭೆಗಳನ್ನು, ಆಧ್ಯಾತ್ಮಿಕ ವರಪ್ರಸಾದಗಳನ್ನು ಪಡೆದಿರುವ ಇವರು ಅನಾಥರ, ನಿರ್ಗತಿಕರ, ಬಡವರ ಕೊರತೆಗಳನ್ನು ನೀಗಿಸುವವರಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ ಕರುಣಾಮಯನೇ, ನೀ ಆಲಿಸು ಈ ಮೊರೆಯ. ನಮ್ಮ ದೇಶವನ್ನು ಹಾಗೂ ಸಮಾಜವನ್ನು ಮುನ್ನಡೆಸುತ್ತಿರುವಂತಹ ನಾಯಕರಿಗಾಗಿ ಪ್ರಾರ್ಥಿಸೋಣ. ದೇವರು ತಮಗೆ ದಯಪಾಲಿಸಿರುವ ಅಧಿಕಾರ, ಹೆಸರು, ಸಂಪತ್ತನ್ನು ಸಮಾಜದ ಪ್ರಗತಿಗೆ, ಬಡವರ ಅಭಿವೃದ್ಧಿಗೆ ಹಾಗೂ ಕೊರೋನಾ ರೋಗದ ಮುಕ್ತಿಗೆ ಉಪಯೋಗಿಸಿಕೊಂಡು ಜನರ ಅಚ್ಚುಮೆಚ್ಚಿನ ಪ್ರತಿನಿಧಿಗಳಾಗಲೆಂದು ಪ್ರಾರ್ಥಿಸೋಣ. ಓ ದೇವರೇ ಕರುಣಾಮಯನೇ, ನೀ ಆಲಿಸು ಈ ಮೊರೆಯ. ಸಮಾಜದಲ್ಲಿ ಅನೇಕ ವಿಭಜನೆಗಳಿಗಾಗಿ, ಪಂಗಡಗಳಾಗಿ ಒಡೆದು ಹೋಗಿರುವಂತಹ ನಮ್ಮ ಸಮಾಜಕ್ಕಾಗಿ ಪ್ರಾರ್ಥಿಸೋಣ. ಜಾತಿ, ಧರ್ಮ, ಮೇಲು ಕೀಳು, ಶ್ರೀಮಂತ ಬಡವ ಎಂಬ ತಾರತಮ್ಯವನ್ನು ತೊರೆದು ನಾವೆಲ್ಲರೂ ದೇವರ ಮಕ್ಕಳು ಎಂದು ತಿಳಿಯುತ್ತಾ ಸಮಾಜದ ಪ್ರಗತಿಗಾಗಿ ಹಾಗೂ ಮಾನವನ ರಕ್ಷಣೆಗೆ ಸಹಕರಿಸುತ್ತಾ ಮಾನವೀಯ ಮೌಲ್ಯಗಳನ್ನು ನಾವೆಲ್ಲರೂ ಬದುಕಲೆಂದು ಪ್ರಾರ್ಥಿಸೋಣ. ಓ ದೇವರೇ ಕರುಣಾಮಯನೇ, ನೀ ಆಲಿಸು ಈ ಮೊರೆಯ. ನಮ್ಮ ಪ್ರತಿಯೊಬ್ಬರ ಕುಟುಂಬಗಳಿಗಾಗಿ, ಕೊರೋನಾ
ಪ್ರಾರ್ಥಿಸೋಣ. ಕೊರೋನಾ ರೋಗದಿಂದ ನಮ್ಮ ಜೀವನ ಅವ್ಯಸ್ತವಾಗಿರದೆ, ದೇವರಲ್ಲಿ ಅವಿಶ್ವಾಸವನ್ನು ತೋರದೆ, ನಮ್ಮ ವಿಶ್ವಾಸವನ್ನು ಅಧಿಕರಿಸುತ್ತಾ ಯೇಸುವಿನ ಸೌಖ್ಯವನ್ನು ಪಡೆದುಕೊಳ್ಳಲೆಂದು ಪ್ರಾರ್ಥಿಸೋಣ. ಓ ದೇವರೇ, ಕರುಣಾಮಯನೇ, ನೀ ಆಲಿಸು ಈ ಮೋರೆಯ. ಒಂದು ಕ್ಷಣ ಮೌನವಾಗಿ ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಾವು ಮಾಡುವ ದೀನ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ವಿಶೇಷವಾಗಿ ಕೊರೋನಾ ರೋಗದಿಂದ, ಸಾವು ನೋವುಗಳಿಂದ, ಈ ಕಷ್ಟಕರ ಸಂದರ್ಭದಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಲು ಬೇಕಾದಂತಹ ವರಪ್ರಸಾದಗಳನ್ನು ನೀಡಿ ಹರಿಸಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕಾಣಿಕೆಗಳನ್ನು ಪ್ರಭುವೇನ ತಂದೆನು, ನೀಡಿದ ಜೀವನವನ್ನು ನಿನಗಿಂದು ಅರ್ಪಿತೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸೋ ಜೀಯ, ನನ್ನ ತರುವ ಮನವ ನೀಡುವೆನು ನಿನಗೆ ದೇವಾ. ಕಾಡಿನ ರೊಟ್ಟಿಯನ್ನು, ನೀವಿದ ರಸವನ್ನು, ಕಾಡಿನ ರೊಟ್ಟಿಯನ್ನು, ನೀವಿದ ರಸವನ್ನು, ನಿನ್ನ ಕರಗಳೀಗ ಹಾಕಿದೆನು, ಅರಸೆಂದು ಬೇಡುವೆನು. ಸ್ವೀಕರಿಸೋ ದೇವಾ, ಸ್ವೀಕರಿಸು ಜೀಯ, ನನ್ನ ತರುವ ಮನವ ನೀಡುವೆನು ನಿನಗೆ ದೇವಾ. ನನ್ನ ತರುವ ಮನವ ನೀಡುವೆನು ನಿನಗೆ ದೇವಾ. ಸಹೋದರ ಮತ್ತು ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಸಭೆಯ ಒಳಿತಿಗಾಗಿಯೂ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ರಕ್ಷಣೆಯ ಸಕಲ ಪರಿಣಾಮಗಳನ್ನು ದಯೆಯಿಂದ ಪರಿಪೂರ್ಣಗೊಳಿಸಿರಿ. ನಮ್ಮ ಸೇವಾಕೃತಿಗಳು ಈ ಪವಿತ್ರ ಕೊಡುಗೆಗಳಿಗೆ ಯೋಗ್ಯವಾಗಿರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಇದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ.
ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ತಮ್ಮ ಸ್ತುತಿಗೆ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆ ನಿಮಗೆ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತವೆ. ಆದುದರಿಂದ ದೂತಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸಿ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರು ಕರ್ತರು. ಹೋಸನ್ನ 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 ಹೋಸನ್ನ. ಸ್ವರ್ಗದಲ್ಲೂ ಭೂಮಿಯಲ್ಲೂ ನಿಮ್ಮಯ ಶೋಭೆಯು ಹರಡಿದೆ. ಸ್ವರ್ಗದಲ್ಲೂ ಭೂಮಿಯಲ್ಲೂ ನಿಮ್ಮಯ ಶೋಭೆಯು ಹರಡಿದೆ. ಹೋಸನ್ನ 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 ಹೋಸನ್ನ. ದೇವರ ಹೆಸರಿನಲ್ಲಿ ಬರುವವರು ಪೂಜ್ಯರು. ದೇವರ ಹೆಸರಿನಲ್ಲಿ ಬರುವವರು ಪೂಜ್ಯರು. ಹೋಸನ್ನ 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 ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪನು ನಿಮ್ಮೊಂದಿಗೆ ತಂದಿರುವಂತಹ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿ ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ
ಆ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಕಾರಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭಾ ಬಲಿಕಾಣಿಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಕರಾದ ನಮ್ಮನ್ನು ಅವರ ಪವಿತ್ರಾತ್ಮರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲಕ್ಕಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಮಹಿಮಾನ್ವಿತ ರಕ್ತ ಸಾಕ್ಷಿಗಳೊಂದಿಗೂ ಎಲ್ಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನಹದ ಮೂಲಕ ನಿಮ್ಮ ಎಂದು ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲಿ. ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಬೆಳೆಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮನ್ನು ಸಮ್ಮುಖಕ್ಕೆ ನೀವು ಕರೆದುಕೊಂಡಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಿದಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಲೋಕದಲ್ಲಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತ ನಿಮ್ಮ ಪ್ರೇಷಕರೇ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿರಿ, ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ.
ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಈಗೋ ದೇವರ ಕುರಿಮರಿ, ಈಗೋ ಇವರ ಲೋಕದ ಪಾಪಗಳನ್ನು ಪರಿಹರಿಸುವುದು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲು ನಾವು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದಿವ್ಯೇಶ್ವರೇ, ಸಂಸಾರ ಮುಖಾಂತರ ದೈಹಿಕವಾಗಿ ನಿಮ್ಮನ್ನು ಸ್ವೀಕರಿಸಲು ಆಗದಿದ್ದರೂ ಆಧ್ಯಾತ್ಮಿಕವಾಗಿ ನಿನ್ನನ್ನು ನನ್ನ ಜೀವನಕ್ಕೆ ಬರಮಾಡಿಕೊಳ್ಳುತ್ತೇನೆ. ದಿವ್ಯೇಶ್ವರೇ, ರೊಟ್ಟಿಯ ರೂಪದಲ್ಲಿ ಆಧ್ಯಾತ್ಮಿಕವಾಗಿ ನನ್ನ ಜೀವನಕ್ಕೆ ಬಂದು ನೆಲೆಸಿ ನನ್ನ ಜೀವನವನ್ನು ಪಾವನಗೊಳಿಸಿರಿ. ಆಮೆನ್. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ, ಬಾಳಿನ ಆಗಸಕ್ಕೆ. ಯೇಸುವೆ ಬಾರ, ಕರೆಯುವೆ ಬಾರ, ಹೃದಯದ ದೇಗುಲಕ್ಕೆ ಸ್ಪರ್ಶಿಸಬಾರ, ಸ್ಫೂರ್ತಿಯ ತಾರ, ಬಾಳಿನ ಆಗಸಕ್ಕೆ. ನಿಭಾಯಿಸು ಬಾರ, ಬಾ
हमारा जीवन करुणिಸಿ ಆರಿಸಿರಲು ಯೇಸುವೆ ಬಾರ ಕರೆಯುವೆ ಬಾರ ಹೃದಯದ ದೇಗುಲಗಳೇ ಸ್ಪರ್ಶಿಸಬಾರ ಸ್ಫೂರ್ತಿಯ ತಾರ ಬಾಳಿನ ಆಗಸಕ್ಕೆ ನಿಬಾ ಯೇಸು ಬಾರ ಬಾ ಯೇಸು ಬಾರ ಬಾ ಯೇಸು ಬಾರ ಬಾ ಯೇಸು ಬಾರ ಬಾ ಯೇಸು ಬಾರ. ಪ್ರಾರ್ಥಿಸೋಣ. ಪ್ರಭುವು ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿ ನಮ್ಮಲ್ಲಿ ಜೀವ ತುಂಬಲಿ. ನಿರಂತರ ಪ್ರೀತಿಯಿಂದ ನಿಮ್ಮೊಡನೆ ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಇರುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರ ಪಿತಾ ಸುತ ಮತ್ತು ಪವಿತ್ರಾತ್ಮನು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಷ್ಟು ದಿನ ರೋಮ್ ನಗರದಿಂದ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಸ್ಥಳ ಸಂತ ಲೂಯಿ ಮರಿ ಕ್ರಿನಿಯಾನ್ ಡೆ ಮೊಂಟ್ಫೋರ್ಟ್ ಈ ಸಭೆಯ ಪ್ರಮುಖವಾದಂತಹ ಮನೆಯಲ್ಲಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದೇವೆ. ಇಲ್ಲಿ ಪೀಠದ ಕೆಳಗಡೆ ಸಂತ ಲೂಯಿ ಮರಿ ಡಿ ಮೊಂಟ್ಫೋರ್ಟ್ ಅವರ ಅವಶೇಷಗಳು. ಈ ಅವಶೇಷದಲ್ಲಿ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುವುದರ ಮುಖಾಂತರ ನಿಮಗಾಗಿ ಪ್ರಾರ್ಥಿಸಿದ್ದೇವೆ. ಮುಂದಿನ ವಾರಗಳಲ್ಲಿ ಭವಿಷ್ಯ ನಾವು ಇಲ್ಲೇ ಇದ್ದು ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲು ಅಸಾಧ್ಯವಾಗಬಹುದು. ಆದರೂ ಮುಂದಿನ ದಿನಗಳಲ್ಲಿ ಬೇರೆ ಸ್ಥಳಗಳಿಂದ ಪ್ರಯತ್ನಿಸುತ್ತೇವೆ. ತಡವಾದರೆ ಅಥವಾ ಬಲಿಪೂಜೆ ಬರದಿದ್ದರೆ ದಿವ್ಯ ಬಲಿಪೂಜೆಯನ್ನು ಇತರ ಕಡೆಗಳಲ್ಲಿ ನೀವು ಭಾಗವಹಿಸಿ ದೇವರ ಆಶೀರ್ವಾದವನ್ನು ನೀವೆಲ್ಲರೂ ಪಡೆಯಿರಿ. ನಿಮಗಾಗಿ ನಾವೆಲ್ಲರೂ ಕೂಡ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ. ದೇವರ ಆಶೀರ್ವಾದ ನಿಮ್ಮೆಲ್ಲರಲ್ಲಿಯೂ ಇರಲಿ.